Good morning, everyone. Today topic is New Venture Planning, session 44, conducted by VSK University, Bellary, become third semester. So, business plan preparation for new ventures. ಸೊ ಬಿಸ್ನೆಸ್ ಪ್ಲ್ಯಾನ್ನ ಪ್ರಿಪ್ರೇಷನ್ ಮಾಡೋಕ್ಕೋಸ್ಕರ ನ್ಯೂ ವೆಂಚರ್ಸಲ್ಲಿ ಏನೇನು ಸ್ಟಡಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಈ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಒಂದು ಫಿಟ್ ಫಾಲ್ಸ್ ಟು ಅವಾಯ್ಡ್ ಇನ್ ಬಿಸ್ನೆಸ್ ಪ್ಲ್ಯಾನ್. ಫಿಟ್ ಫಾಲ್ಸ್ ಅವಾಯ್ಡ್ಸ್ ಇನ್ ಬಿಸ್ನೆಸ್ ಪ್ಲ್ಯಾನ್ ಅಂದರೆ ನಾವು ಒಂದು ಬಿಸ್ನೆಸ್ ಪ್ಲ್ಯಾನ್ ಮಾಡಬೇಕಂದ್ರೆ ನಾವು ಒಂದು ಪ್ರಿಪ್ರೇಷನ್ ನ್ಯೂ ವೆಂಚರ್ ಪ್ಲ್ಯಾನ್ ಮಾಡಬೇಕಂದಾಗ ನಮಗೆ ಆಗುವಂಥ ಅಪಾಯಗಳನ್ನು ಮಿಸ್ಟೇಕ್ಗಳನ್ನು ಮತ್ತು ತೊಂದರೆಗಳನ್ನು ನಿವಾರಿಸೋದಕ್ಕೆ ನಾವು ಒಂದು ಪ್ರಿಪ್ರೇಷನ್ನ ಮಾಡಬೇಕು. ಸೊ ಆ ಪ್ರಿಪ್ರೇಷನ್ ಮಾಡೋದಕ್ಕೆ ನಾವು ಫ್ಲಿಟ್ ಫಾರ್ ಅಂದರೆ ಅಪಾಯಗಳು, ಟು ಅವಾಯ್ಡ್ ಇನ್ ಬಿಸ್ನೆಸ್ ಪ್ಲ್ಯಾನ್, ಅವಾಯ್ಡ್ ಮಾಡೋನು ಬಿಸ್ನೆಸ್ ಪ್ಲ್ಯಾನ್ಗೋಸ್ಕರ ಅಂತ. ಸೊ ಅದರಲ್ಲಿ ಸ್ಟಡಿ ಅಬೌಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸಲ್ಲಿ ಸ್ಟಡಿ ಮಾಡಬೇಕಾದ್ದು ಮುಖ್ಯವಾಗಿ 3 ಅಂಶಗಳನ್ನು ಒಂದು ಮಾಡಬೇಕು. ಟು ಅಂಡರ್ಸ್ಟ್ಯಾಂಡ್ ಹೌ ಟು ಪ್ರಿಪೇರ್ ಎ ಬಿಸ್ನೆಸ್ ಪ್ಲ್ಯಾನ್. ಫಸ್ಟಿಗೆ ನಾವು ತಿಳ್ಕೋಬೇಕು ಏನಂದ್ರಿಗಿನ ಹೆಂಗೆ ಬಿಸ್ನೆಸ್ ಪ್ಲ್ಯಾನ್ನ ಪ್ರಿಪೇರ್ ಮಾಡಬೇಕು, ಹೌ ಟು ಪ್ರಿಪೇರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಫಸ್ಟ್. ದಿಸ್ ಈಸ್ ಎ ಬೇಸ್ನ ನಾವು ತಿಳ್ಕೊಂಡಾಗ ಮಾತ್ರ ನಾವು ಫೌಂಡೇಶನ್ನ ಕರೆಕ್ಟ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನಾವು ಬಿಸ್ನೆಸ್ ಪ್ಲ್ಯಾನ್ ಅಂದ್ರೇನು, ಬಿಸ್ನೆಸ್ ಅಂದ್ರೇನು, ಏನೇನು ಪ್ಲ್ಯಾನ್ ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡಿದ್ರೆ ಮುಂದಕ್ಕೆ ಹೋಗ್ತದ ಅಂತ ನಾವು ತಿಳ್ಕೊಂಡಾಗ ಮಾತ್ರ ನಾವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ನಾವು ಮಾಡೋಕ್ಕಾಗಲ್ಲ. ಸೆಕೆಂಡ್ ಇದೇನಿದೆ ನೋಡಿ, ಡೆವಲಪಿಂಗ್ ವೆಲ್ ಬಿಸ್ನೆಸ್ ಪ್ಲ್ಯಾನ್. ಸೊ ಆ ಬಿಸ್ನೆಸ್ ಪ್ಲ್ಯಾನ್ ರೆಡಿ ಮಾಡಿದ್ಮೇಲೆ ನಾವು ಡೆವಲಪ್ ಮಾಡಬೇಕು. ಹೆಂಗೆ ಅಂದರೆ ವೆಲ್ ಬಿಸ್ನೆಸ್ ಪ್ಲ್ಯಾನ್ನ ಡೆವಲಪ್ ಮಾಡಬೇಕು, ಸಿಸ್ಟಮೆಟಿಕ್ ಆಗಬೇಕು. ಸಿಸ್ಟಮೆಟಿಕ್ ಆಗಿದ್ದಾಗ ಮಾತ್ರ ನಾವು ಬಿಸ್ನೆಸ್ ಪ್ಲ್ಯಾನ್ನ ಡೆವಲಪ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಲಾಸ್ಟ್ ಒನ್ ಏನಂದ್ರೆ ಟು ಫೋಕಸ್ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಟು ಅವಾಯ್ಡ್ ಫಿಟ್ ಫಾಲ್ಸ್. ಫೋಕಸ್ ಮಾಡಬೇಕು ಯಾವ್ಯಾವು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಟು ಅವಾಯ್ಡ್ ಫಿಟ್ ಫಾಲ್ಸ್. ಅಪಾಯಗಳನ್ನು ಫೋಕಸ್ ಮಾಡೋಕೆ ಅವಾಯ್ಡ್ ಮಾಡೋಕ್ಕೋಸ್ಕರ ಯಾವ್ಯಾವ ತೊಂದರೆಗಳು, ಯಾವ್ಯಾವ ಮಿಸ್ಟೇಕ್ ಬರ್ತಾವ ಅವನ್ನೆಲ್ಲವನ್ನ ತಡೆಯೋಕ್ಕೋಸ್ಕರ ಫೋಕಸ್ ಮಾಡಿರಿ. ಸೊ ದಟ್ ಈಸ್ ಎ ಫೋಕಸ್ ಆನ್ ಫಿಟ್ ಫಾಲ್ಸ್. ನೆಕ್ಸ್ಟ್ ಟು ಲರ್ನಿಂಗ್ ಔಟ್ಕಮ್ಸಲ್ಲಿ ಏನೇನು ಬರುತ್ತೆ ಅಂದರೆ ಡೋಂಟ್ ಪುಟ್ ಆಫ್ ರೈಟಿಂಗ್ ಎ ಪ್ಲ್ಯಾನ್. ಯಾವುದಕ್ಕೂ ಆಗಲಿ ನೀವು ಆಫ್ ರೈಟಿಂಗ್ ಪ್ಲ್ಯಾನ್ನ ಮಾಡೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟು ಲರ್ನಿಂಗ್ ಔಟ್ಕಮ್ಸಲ್ಲಿ ಡೋಂಟ್ ಪುಟ್ ಆಫ್ ರೈಟಿಂಗ್ ಎ ಪ್ಲ್ಯಾನ್. ಸೊ ಯಾವುದೇ ಥರದ ನೀವು ರೈಟಿಂಗ್ ಮೇಲೆ ಆಫ್ ಮಾಡೋಕ್ಕೆ ಹೋಗಬೇಡಿ. ಪ್ಲ್ಯಾನ್ ರೆಡಿ ಮಾಡಿದ್ಮೇಲೆ ಹಂಗೆ ಕಂಟಿನ್ಯೂಸ್ ಆಗಿ ಪ್ಲ್ಯಾನ್ ಮಾಡಿರಿ. ಸೆಕೆಂಡ್ ಒನ್, ಡೋಂಟ್ ಡಿಲ್ಯೂಟ್ ಯುವರ್ ಪ್ರಯಾರಿಟೀಸ್. ನೀವು ಪ್ರಯಾರಿಟೀಸನ್ನ ನೀವು ಡಿಲೀಟ್ ಮಾಡೋಕ್ಕೆ ಹೋಗಬೇಡ್ರಿ ಅಂತ. ನೆಕ್ಸ್ಟು ಡೋಂಟ್ ಕನ್ಫ್ಯೂಸ್ ಕ್ಯಾಶ್ ವಿತ್ ಪ್ರಾಫಿಟ್ಸ್. ಪ್ರಾಫಿಟ್ಸ್ನ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟು ಡೋಂಟ್ ಓವರ್ ಡ್ಯೂ ದ ಬಿಸ್ನೆಸ್ ಐಡಿಯಾಸ್. ಸೊ ಓವರ್ ಡ್ಯೂ ಮಾಡೋಕ್ಕೆ ಹೋಗಬೇಡಿ. ಬಿಸ್ನೆಸ್ ಇವತ್ತು ಮಾಡ್ತೀನಿ ಅಂತಂದು ನಾಳೆ ಮಾಡ್ತೀನಿ ಅಂತ ನಾಡ್ದ ಓವರ್ ಡ್ಯೂ ಯಾವತ್ತಿನ ಮಾಡಬೇಕಂದಿದ್ದನ್ನು ನೀವು ಅವತ್ತೇ ಪ್ರಿಪೇರ್ ಮಾಡಿರಿ ಅಂತ ಬಿಸ್ನೆಸ್ ಪ್ಲ್ಯಾನ್ನ. ನೆಕ್ಸ್ಟು ಡೋಂಟ್ ಕನ್ಫ್ಯೂಸ್ ಪ್ಲ್ಯಾನ್ ವಿತ್ ದ ಆ್ಯಕ್ಟ್ ಆಫ್ ಪ್ಲ್ಯಾನಿಂಗ್. ನೀವು ಒಂದು ಆ್ಯಕ್ಟ್ ಅಂತ ಪ್ಲ್ಯಾನಿಂಗ್ ಮಾಡಕೊಂಡಾಗ ಅದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಪ್ಲ್ಯಾನಿಂಗ್ನ ಸಿಸ್ಟಮೆಟಿಕ್ ಆಗಿ ಇರಲಿ. ಫಸ್ಟ್ ಒನ್ ಬೈ ಒನ್ ಮಾಡಿದಾಗ ಮಾತ್ರ ನಾವು ಬಿಸ್ನೆಸ್ ಪ್ಲ್ಯಾನ್ನ ಪ್ರಿಪೇರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಡೋಂಟ್ ಫಡ್ಜ್ ದ ಡೀಟೇಲ್ ಇನ್ ದ ಫಸ್ಟ್ 12 months. ಸೊ ನೀವು ಎಡ್ಜ್ ಮಾಡೋಕೆ ಇಲ್ಲಾಂದ್ರೆ ನೀವು ಬೇರೆ ಮಿಸ್ಟೇಕ್ ಫಸ್ಟ್ 12 monthsನ ನೀವು ಏನನ್ನು ಪ್ರಿಪೇರ್ ಮಾಡೋಕೆ ಅದನ್ನು ಫಸ್ಟ್ ಪ್ಲ್ಯಾನ್ ಆಗಿರಲಿ. ಫಸ್ಟ್ 12 months ವೆರಿ ಇಂಪಾರ್ಟೆಂಟ್, ನೀವು ಮಿಸ್ಟೇಕ್ ಮಾಡಬೇಡ್ರಿ ಅಂತ. ನೆಕ್ಸ್ಟು ಡೋಂಟ್ ಸ್ವೆಟ್ ದ ಡೀಟೇಲ್ಸ್ ಫಾರ್ ದ ಲಾಸ್ಟ್ ಇಯರ್ಸ್. ಸೊ ಸ್ವೆಟ್ ಅಂದರೆ ನಿಮಗೆ ಇನ್ಕಮ್ ಬಂದಿರೋ ಸ್ವೆಟ್ನ ನೀವು ಲಾಸ್ಟ್ ಇಯರ್ಸ್ನ ಮಿಸ್ ಮಾಡಬೇಡ್ರಿ. ಪ್ರತಿಯೊಂದನ್ನು ಡೀಟೇಲಾಗಿ ಅರ್ಥ ಮಾಡ್ಕೊರಿ ಅಂತ. ನೆಕ್ಸ್ಟು ಅನ್ರಿಯಲಿಸ್ಟಿಕ್ ಫೈನಾನ್ಷಿಯಲ್ ಪ್ರೊಜೆಕ್ಷನ್ಸ್. ಸೊ ಅನ್ರಿಯಲಿಸ್ಟಿಕ್ ಆಗಿ ಫೈನಾನ್ಷಿಯಲ್ ಪ್ರೊಜೆಕ್ಷನ್ಸ್ನ ಇಂಪಾರ್ಟೆಂಟ್ ಮಾಡಬೇಕು. ನಾಟ್ ಡಿಫೈನಿಂಗ್ ದ ಟಾರ್ಗೆಟ್ ಆಡಿಯನ್ಸ್. ಸೊ ಇವು ಯಾವುದು ಟಾರ್ಗೆಟ್ ಆಡಿಯನ್ಸ್ನ ಡಿಫೈನ್ ಮಾಡಬೇಡ್ರಿ. ನಾಟ್ ಡಿಫೈನಿಂಗ್ ದ ಟಾರ್ಗೆಟ್ ಆಡಿಯನ್ಸ್. ಎಲ್ಲ ಆಡಿಯನ್ಸ್ನು ನೀವು ಟಾರ್ಗೆಟ್ ಮಾಡಿರಿ. ಓವರ್ ಏನಂದರೆ ಹೈಪ್ ಆಗಿರಬೇಕು. ನೀವು ಯಾವುದೇ ಒಂದು ತೊಗೊಂಡಿರೋ ಡಿಸಿಷನ್ನು ಹೈಪಲ್ಲಿ ರೀಚ್ ಆಗಬೇಕು. ನೆಕ್ಸ್ಟು ಬ್ಯಾಡ್ ರಿಸರ್ಚ್ನ ಅವಾಯ್ಡ್ ಮಾಡಿರಿ.
ಸೊ ರಿಸರ್ಚ್ ಯಾವಾಗಲೂ ನಾವು ಮಾಡಬೇಕಂದಾಗ ಆ್ಯಕ್ಟಿವ್ ಆಗಿರಬೇಕು. ಯಾವುದು ಬೇಕಾಬಿಟ್ಟಿ ಮಾಡ್ತೀನಿ ಅಂತ ಅನ್ನೋದು ಅವನ್ನೆಲ್ಲವನ್ನು ಬಿಟ್ಟಾಕ್ಬಿಡಬೇಕು. ನೆಕ್ಸ್ಟು ನೋ ಫೋಕಸ್ ಆನ್ ಯುವರ್ ಕಾಂಪಿಟೇಷನ್. ಸೊ ಯುವರ್ ಕಾಂಪಿಟೇಷನ್ನ ಫೋಕಸ್ ಮಾಡಬೇಡ್ರಿ. ನಿಮ್ಮ ಕೆಲಸ ನೀವು ಮಾಡಿರಿ. ಬೇರೆಯವ್ರು ಹಂಗೆ ಮಾಡ್ತಾರೆ, ಬೇರೆಯವ್ರು ಹಿಂಗೆ ಮಾಡ್ತಾರೆ, ಅದನ್ನು ನೀವು ಕಾಂಪಿಟೇಷನ್ ಮಾಡೋಕೆ ಹೋಗ್ಬೇಡ್ರಿ. ಯು ಟೇಕ್ ಯುವರ್ ಡಿಸಿಷನ್ಸ್, ನಾಟ್ ಟು ಅದರ್ಸ್ ಡಿಸಿಷನ್ಸ್. ಫೋಕಸ್ ಯುವರ್ ಡಿಸಿಷನ್ಸ್, ನಾಟ್ ಅದರ್ಸ್ ಕಾಂಪಿಟೇಟಿವ್ ಡಿಸಿಷನ್ಸ್. ನೆಕ್ಸ್ಟ್ ಹೈಡಿಂಗ್ ಯುವರ್ ವೀಕ್ನೆಸಸ್. ಸೊ ಯುವರ್ ವೀಕ್ನೆಸಸ್ನ ಹೈಡ್ ಮಾಡ್ಕೊರಿ. ನಿಮ್ದು ಏನೇನು ವೀಕ್ನೆಸ್ ಇರುತ್ತಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಗಿಲ್ಟಿ ಫೀಲಿಂಗ್ ಇರುತ್ತಲ್ಲ, ಅದನ್ನ ತಳ್ಳಿಟ್ಕೊರಿ, ಹೈಡ್ ಮಾಡ್ಕೊರಿ. ನಾವು ಯಾವುದಾದ್ರು ಮಾಡಬೇಡ್ದು ಅನ್ನೋದನ್ನ ಫಸ್ಟು ಜಾಗೃತವಾಗಿ, ನಾನು ಮಿಸ್ಟೇಕ್ ಏನೇನು ಮಾಡ್ತಿದ್ನ ಫಸ್ಟ್ ಅವನ್ನ ಹೋಲ್ಡ್ ಮಾಡ್ಕೊರಿ, ಅದನ್ನು ಬಿಟ್ಟು ಬೇರೆ ಮಾಡಿದ್ರಿ. ನಾಟ್ ನೋಯಿಂಗ್ ಯುವರ್ ಡಿಸ್ಟರ್ಬೆನ್ಸ್ ಚಾನಲ್ಸ್. ಸೊ ಬೇರೆ ಬೇರೆ ಯಾವುದಾದ್ರೂ ಚಾನಲ್ಸ್ ಆದರೂ ಇದ್ರಿಗಿನ ಬೇರೆ ಆ್ಯಕ್ಟಿವಿಟೀಸ್ಗಳನ್ನ ಅವು ಇದರಲ್ಲಿ ಹಾಕಬೇಡಿ. ಡಿಸ್ಟರ್ಬೆನ್ಸ್ ಚಾನಲ್ಸ್ನ ತೆಗೆದಾಕಿ. ನೆಕ್ಸ್ಟು ಇನ್ಕ್ಲೂಡಿಂಗ್ ಟೂ ಮಚ್ ಇನ್ಫಾರ್ಮೇಷನ್. ಸೊ ಎಲ್ಲ ಭಾಳ ಜಾಸ್ತಿ ಇನ್ಕ್ಲೂಡಿಂಗ್ ಟೂ ಮಚ್ ಇನ್ಫಾರ್ಮೇಷನ್ನ ತಗೋರಿ. ಸ್ವಲ್ಪ ತಗೊಂಡು ಇನ್ಫಾರ್ಮೇಷನ್ ಯಾವುದೋ ಇವತ್ತೊಂದು ದಿನ ಮಾಡೋದು, ನಾಳೆ ಒಂದಿನ ಮಾಡೋದು, ಅವನ್ನೆಲ್ಲ ಮಾಡೋಕ್ಕೋಗ್ಬೇಡಿ. ಜಾಸ್ತಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿರಿ. ನೆಕ್ಸ್ಟು ಬೀಯಿಂಗ್ ಇನ್ ಕನ್ಸಿಸ್ಟೆಂಟ್ ಅಂದರೆ ನಿಮ್ಮ ವರ್ಕನ್ನ ಯಾವಾಗಲೂ ಕಾನ್ಸ್ಟಿಟ್ಯೂಂಟಲ್ಲೇ ಇರಬೇಕು. ಓಲ್ಡಾಗಿ ಇವತ್ತೊಂದಿನ ನಾಳೆ ಒಂದಿನ ಮಾಡೋಕ್ಕೋಗ್ಬೇಡಿ. ಕಾನ್ಸ್ಟಿಟ್ಯೂಂಟ್, ಸ್ಟೆಪ್ ಬೈ ಸ್ಟೆಪ್, ಒಂದಾಗತ್ಲೆ ಒಂದು ತೊಗೊಂಡೋಗ್ರಿ. ನೆಕ್ಸ್ಟ್ ಈಸ್ ಒನ್ ರೈಟರ್ ಒನ್ ರೀಡರ್. ಸೊ ಒನ್ ರೈಟರ್ ಒನ್ ರೀಡರ್. ನೀವು ಏನು ರೈಟ್ ಮಾಡ್ತೀರೋ ಅವ್ರನ್ನೇ ರೀಡ್ ಮಾಡಿ. ನೀವು ಒಂದು ಬರೆಯೋದು, ಮತ್ತೊಂದು ಯಾವುದೋ ಓದೋದು, ಮತ್ತೊಂದು ತಗೊಳ್ಳೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ದಿಸ್ ಈಸ್ ಫಾನ್. ನೆಕ್ಸ್ಟು ಫಿಟ್ ಫಾಲ್ಸ್. ಆಲ್ರೆಡಿ ನಾವು ಫಸ್ಟಿಗೆ ಡಿಸ್ಕಸ್ ಮಾಡಿದ ತಗಾರೇ ಫಿಟ್ ಫಾಲ್ಸ್ ಅಂದರೆ ಏನಂದ್ರೆ ಅಪಾಯಗಳು. ನಾವು ಇಲ್ಲಿ ಅಪಾಯಗಳು ಏನೇನಿರುತ್ತೆ ಅಂತ ಮುಂಜಾಗ್ರತೆಯಾಗಿ ನೋಡಬೇಕಾಗಿದೆ. ಅಂದರೆ ಸೊ ಫಿಟ್ ಫಾಲ್ಸ್ ಇದೆ ಮ್ಯಾನೇಜ್ ದ ಸ್ಟ್ರೆಸ್ ಫ್ಯಾಕ್ಟರ್ಸ್. ಫಸ್ಟ್ ಮ್ಯಾನೇಜ್ ಮಾಡಿರಿ ಸ್ಟ್ರೆಸ್ ಫ್ಯಾಕ್ಟರ್ಸ್. ಗೋಯಿಂಗ್ ಟು ಅಲಾಂಗ್ ಈಸ್ ಎ ಬಿಗ್ ಸ್ಟೆಪ್, ಎಸ್ಪೆಷಲಿ ಆಫ್ ಇಟ್ಸ್ ಯುವರ್ ಫಸ್ಟ್ ಟೈಮ್. ಸೊ ಯಾವುದೇ ಒಂದು ಸ್ಟ್ರೆಸ್ ಫ್ಯಾಕ್ಟರ್ಸ್ನಾಗಲಿ, ಗೋಯಿಂಗ್ ಟು ಲಾಂಗ್ ಇಟ್ಸ್ ಎ ಬಿಗ್ ಸ್ಟೆಪ್ಸ್ ಆಗಲಿ, ಎಸ್ಪೆಷಲಿ ಆಫ್ ಇಟ್ಸ್ ಯುವರ್ ಫಸ್ಟ್ ಟೈಮ್. ಏನೇ ಒಂದು ತಗೊಳ್ತಾ ಇರೋ ಫಸ್ಟ್ ಟೈಮ್ನ ನೀವು ಅಪಾಯಗಳನ್ನ ತೆಗೆದುಹಾಕಿ. ನೆಕ್ಸ್ಟು ಲಾಕ್ ಇನ್ ಯುವರ್ ರೆವೆನ್ಯೂ ಸ್ಟ್ರೀಮ್. ಸೊ ನೀವು ಲಾಕ್ ಇನ್ ಯುವರ್ ರೆವೆನ್ಯೂ ಸ್ಟ್ರೀಮ್. ನೀವು ಒಂದು ರೆವೆನ್ಯೂ ಸ್ಟ್ರೀಮ್ ಅಂತ ಇರುತ್ತಲ್ಲ, ಅದನ್ನು ಲಾಕ್ ಮಾಡ್ಕೊರಿ. ಅದರಲ್ಲೇ ನಿಮ್ಮಲ್ಲಿ ಇರೋಂಥದ್ದನ್ನು ಕಾನ್ಸ್ಟೆನ್ಸಿ ಇರಲಿ. ನೆಕ್ಸ್ಟು ಡೂ ಯುವರ್ ಮಾರ್ಕೆಟ್ ರಿಸರ್ಚ್ನ ಮಾಡಬೇಕು. ಜಾಸ್ತಿ ಮಾರ್ಕೆಟ್ ರಿಸರ್ಚ್ನ ಮಾಡ್ದಂಗೆಲ್ಲ ನಮಗೆ ಜಾಸ್ತಿ ಅಡ್ವಾಂಟೇಜಸ್ ಆಗುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಯುವರ್ ಮಾರ್ಕೆಟ್ ಅಂದರೆ ನಿಮ್ಮದು ಗೋಲ್ ಅಚೀವ್ಮೆಂಟ್ ಇರಬೇಕು. ಒಂದು ಡೆಸ್ಟಿನಿ ಇಟ್ಕೊಂಡವಾಗ ಮಾತ್ರ ನಮಗೆ ಟಾರ್ಗೆಟ್ ಮಾಡೋಕ್ಕಾಗುತ್ತೆ. ನಮಗೆ ಗುರಿನೇ ಗೊತ್ತಿಲ್ಲದ್ರಿಗಿನ ಏನೂ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಇವ್ಯಾವ ಟಾರ್ಗೆಟ್ ಯುವರ್ ಮಾರ್ಕೆಟ್ ಏನು ಮಾಡಬೇಕಂತಿದ್ರೆ ಅದನ್ನು ಟಾರ್ಗೆಟ್ ಮಾಡಿ. ನೆಕ್ಸ್ಟ್ ರಿಟೇನ್ ಯುವರ್ ಕಸ್ಟಮರ್ಸ್. ಸೊ ಯಾವುದೇ ಒಂದು ಕಸ್ಟಮರ್ಸ್ನ ರಿಟೇನ್ ಆಗಿ ಬರ್ತಾ ಇರೋಂಗೆ ಮಾಡಬೇಕು. ಇವ್ಯಾವ ಅಟ್ರಾಕ್ಟ್ ಯುವರ್ ಕಸ್ಟಮರ್ಸ್. ರಿಟೇನ್ ಯುವರ್ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ಕೋಬೇಕು. ಸೊ ಅದ್ರೆ ಮೇನ್ ಇಂಪಾರ್ಟೆಂಟು. ನೆಕ್ಸ್ಟು ಮೇಕ್ ಯುವರ್ ವೆಬ್ಸೈಟ್ ವರ್ಕ್ ಫಾರ್ ಯು. ಸೊ ನಿಮ್ಮ ವೆಬ್ಸೈಟ್ಗೋಸ್ಕರ ವರ್ಕ್ ಮಾಡಿ. ಮೇಕ್ ಯುವರ್ ವೆಬ್ಸೈಟ್ ವರ್ಕ್ ಫಾರ್ ಯು. ಸೊ ವೆಬ್ಸೈಟ್ನ ಪ್ರಿಪೇರ್ ಮಾಡಿ. ನೀವು ಒಂದು ವೆಬ್ಸೈಟ್ನ ನಿಮ್ಮದಾದ ಒಂದು ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಅದರಲ್ಲಿ ನಿಮ್ಮದು ಟೋಟಲ್ ಆಗಿ ನಿಮ್ದು ಏನೇನು ನೇಚರು, ಏನೇನು ಗೂಡ್ಸ್ ಇದ್ದಾವೆ, ಯಾವ್ಯಾವ ಕಿಡ್ಸ್ ಇದ್ದಾವೆ, ಅವು ಎಲ್ಲ ನಿಮ್ಮದು ಟೋಟಲ್ ಆಗಿ ಅದನ್ನು ಬರ್ಕೊರಿ. ನಮ್ಮ ಹತ್ರ ಏನೇನು ಸಿಗುತ್ತೆ ಅವೆಲ್ಲವನ್ನ ನೋಡ್ಕೊರಿ. ನೆಕ್ಸ್ಟು ಬಿಲ್ಡ್ ಎ ಸಕ್ಸಸ್ಫುಲ್ ಕಲ್ಚರ್. ಸೊ ನೀವು ಸಕ್ಸಸ್ಫುಲ್ ಕಲ್ಚರ್ನ ಬಿಲ್ಡ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಏನಿದೆ, ಸಮ್ಮರಿನ ಪ್ರಿಪೇರ್ ಮಾಡ್ಬೋದು. ಸೊ ದಿಸ್ ಈಸ್ ಎ ಅಲ್ಲಿ ಬೇಕಾಗಿರೋದು ಏನಂದ್ರೆಗಿನ ಸ್ಟೆಪ್ಸ್ ಟೇಕನ್ ಟು ಅವಾಯ್ಡ್ ಎ ಕಾಮನ್ ಫಿಟ್ ಫಾಲ್ಸ್. ಓಕೆನಾ. ನೆಕ್ಸ್ಟ್ ಸೊ ಬಿಸ್ನೆಸಸ್. ವಾಟ್ ಈಸ್ ಬಿಸ್ನೆಸಸ್? ಇನ್ಸಫಿಷಿಯೆಂಟ್ ಕ್ಯಾಪಿಟಲ್. ಬಿಸ್ನೆಸ್ಸಲ್ಲಿ ಇನ್ಸಫಿಷಿಯೆಂಟ್ ಕ್ಯಾಪಿಟಲ್ ಇರಬಾರ್ದು. ಫುಲ್ಲಿ ಸಫಿಷಿಯೆಂಟ್ ಕ್ಯಾಪಿಟಲ್ ಇದ್ದಾಗ ಮಾತ್ರ ನಾವು ಒಂದು ಬಿಸ್ನೆಸ್ನ ಗ್ರೋತ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಏನು ಫಿಟ್ ಫಾಲ್ಸ್ ಅಂದರೆ ಅಪಾಯಗಳು. ಬಿಸ್ನೆಸ್ನ ಇನ್ಸಫಿಷಿಯೆಂಟ್ ಕ್ಯಾಪಿಟಲ್ ಇಟ್ಕೊಂಡು ನಾವು ಬಿಸ್ನೆಸ್ ಮಾಡ್ತೀನಿ ಅಂತ ಆಗಬಾರ್ದು. ನೆಕ್ಸ್ಟು ಪೂರ್ ಗ್ರೋತ್ ಸ್ಪೀಡ್. ಸೊ ಪೂರ್ ಗ್ರೋತ್ ಸ್ಪೀಡ್ ಅಂತ ಅನ್ನತ್ಲೆ ಆಟೋಮೆಟಿಕಲಿ ನೀವು ಗ್ರೋತ್ ಸ್ಪೀಡ್ ಫುಲ್ಲಾಗಿರಬೇಕು. ಸೊ ಎನಿವೇರ್ ಕೀಸ್
anywhere key season for business failure is a inappropriate growth rate. ನೆಕ್ಸ್ಟು ಕಾಂಪಿಟೇಟರ್ಸ್ ವಾಯ್ಸ್, ಕಾಂಪಿಟೇಟರ್ ಹೋಸ್ ಮಾಡಬೇಕು. ನೆಕ್ಸ್ಟು ಇಂಟರ್ನಲ್ ಸ್ಟ್ರಿಫ್, ಆಮೇಲೆ ರೀಪ್ರೊಡ್ಯೂಸ್ನ ಮಾಡೋದು. ಸೊ ದಿಸ್ ಈಸ್ ಎ ಬಿಸ್ನೆಸ್ ಫಿಟ್ಫಾಲ್ಸಲ್ಲಿ. ನೆಕ್ಸ್ಟ್ ಏನಿದೆ ನೋಡಿ. ನೆಕ್ಸ್ಟ್ ಫೇಲ್ಯೂರ್ ಆಫ್ ಸ್ಮಾಲ್ ಬಿಸ್ನೆಸ್. ನೀವು ಹೆಂಗೆ ಬಿಸ್ನೆಸ್ನ ಫೇಲ್ಯೂರ್ ಆಗ್ತದೆ ಅಂದರೆ, ದಿ ಮೋಸ್ಟ್ ಕಾಮನ್ ರೀಸನ್ ಸ್ಮಾಲ್ ಬಿಸ್ನೆಸ್ ಫೇಲ್ಯೂರ್ ಇನ್ಕ್ಲೂಡ್ ಎ ಲ್ಯಾಕ್ ಆಫ್ ಕ್ಯಾಪಿಟಲ್ ಆರ್ ಫೈಂಡಿಂಗ್ಸ್ next retaining a inadequate management team, next a facility, infrastructure or business mode and unsuccessful marketing initiatives. So this is a failure. Initiatives. Next, decision making pitfalls manager should avoid. ಒಂದು ಫಿಟ್ಫಾಲ್ಸ್ ಮ್ಯಾನೇಜರ್ಸ್ ಏನೇನು ಡಿಸಿಷನ್ ತಗೋಬೇಕಂದ್ರೆ, ಡಿಫಾಲ್ಟಿಂಗ್ ಟು ಕನ್ಸೆಷನ್ಸ್. ಸೊ ನೆಕ್ಸ್ಟು ನಾಟ್ ಆಫರಿಂಗ್ ಆಲ್ಟರ್ನೇಟಿವ್ಸ್ನ ನಾವು ತಗೋಬಾರ್ದು. ನೆಕ್ಸ್ಟು ಮಿಸ್ಟೇಕ್ ಒಪಿನಿಯನ್ಸ್ ಫಾರ್ ಫ್ಯಾಕ್ಟ್ಸ್. ನೆಕ್ಸ್ಟು ಲೂಸಿಂಗ್ ಸೈಟ್ ಫಾರ್ ಪರ್ಪಸ್. ನಾವು ಪರ್ಪಸ್ನೇ ಲೂಸ್ ಮಾಡ್ಕೋಬಾರ್ದು. ನೆಕ್ಸ್ಟು ಟ್ರ್ಯಾಕಿಂಗ್. Next to tracking debate. This is next. First role of business. Business ಅಲ್ಲಿ ಫಸ್ಟ್ ರೋಲ್ ಏನೇನಿದೆ? ದಿ ಫಸ್ಟ್ ರೋಲ್ ಆಫ್ ಬಿಸ್ನೆಸ್ ಈಸ್ ಆಲ್ವೇಸ್ ಟು stay business. This is one of the favorite adages because it is impossible for anyone to argue with. Silver rule means plural silver rules, ethics, the principles that one should not treat the other people in the manner in which one would not want to be treated by them. So common reasons for failure of business plan. Common business ಅಲ್ಲಿ ಫೇಲ್ಯೂರ್ ಹೆಂಗೆ ಆಗ್ತಾಯಿದೆ ಅಂದರೆ, ಸೊ ಫಿಟ್ಫಾಲ್ಸ್ ಅಂದರೆ ಇಸ್ ಎ ಕಾಮನ್ ಮಿಸ್ಟೇಕ್ಸ್ ಏನೇನಿದೆ. ಸಿಂಪೋಸಿಸ್ ಏನಿದೆ ನೋಡಿ. ಫಸ್ಟ್ ನೋ ರಿಯಲ್ ಗೋಲ್ಸ್. ನಮಗೆ ನೋ ರಿಯಲ್ ಗೋಲ್ಸೇ ಇರಲ್ಲ. ಕಾರಣ ಏನಂದರೆ, ಗೋಲ್ಸ್ ಆರ್ ವ್ಯಾಗ್ ಜನರಲ್ಸ್. ಅಂದರೆ ಗೋಲ್ಸು ಜಾಸ್ತಿ ಇರುತ್ತೆ, ಜನರಲ್ ಆಗಿರಲ್ಲ. ನೆಕ್ಸ್ಟ್ ಗೋಲ್ಸ್ ಆರ್ ನಾಟ್ ಸ್ಪೆಸಿಫಿಕ್ ಮೆಜರಬಲ್ ಆರ್ ಟೈಮ್ ಪಾಸ್ಡ್. ನಮ್ಮ ಹತ್ರ ಸ್ಪೆಸಿಫಿಕ್ ಆಗಿ ಗೊತ್ತಿರಲ್ಲ, ಮೆಜರಬಲ್ ಆಗಿರಲ್ಲ, ಟೈಮ್ ಪಾಸ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟು ನೋ ಸಬ್ಜೆಕ್ಟ್ ಗೋಲ್ಸ್ ಆರ್ ಆ್ಯಕ್ಷನ್ ಸ್ಟೆಪ್ಸ್. ನೆಕ್ಸ್ಟು ಆಕ್ಟಿವಿಟಿ ಓರಿಯೆಂಟೆಡ್ ನಾಟ್ ಗೋಲ್ ಓರಿಯೆಂಟೆಡ್. ಇಸ್ ಜಸ್ಟ್ ಆಕ್ಟಿವಿಟಿ ಓರಿಯೆಂಟೆಡ್ ಗೋಲ್ಸ್ ಇದು ಫಿಟ್ಫಾಲ್ಸ್ ಅಲ್ಲಿ. ನೆಕ್ಸ್ಟ್ ಫೇಲ್ಯೂರ್ ಟು anticipate Next, lack of milestones and progress reviews. Don't really know how you are doing. Next, short-term orientation. Cannot recall when you last reviewed how company was doing. No recent revisions of plan. Next, ಲ್ಯಾಕ್ ಆಫ್ ಕಮಿಟ್ಮೆಂಟ್ ಇರಲ್ಲ. ಯಾಕಂದರೆ
procrastinations, next to focus on routine daily activities, next to failure to meet goals, milestones, next to failure to develop specific action steps to meet goals, next to missed meeting opportunities, next to failure to review goals. So plan never changes, lacks real resilience, inflexible, or stubborn in face to face of feedback, dictating changes, goals not met or exceeded greatly. So this is all failures. Next to summative decision. So ಇದರಲ್ಲಿ summative decision ಹೇಳ್ತೀನಿ, you check once again. One should avoid in a business plan or 10 common business plan mistakes. They are unrealistic financial projections, not defining the target audience, overtype, bad research, no focus on your computations, hiding your weaknesses, not knowing your disturbing channels, including too much, avoiding strategies of common small business pitfalls, avoiding pitfalls. So next to develop a strategic plan, manage your time. So this is for a pitfalls of avoiding business plans ಅಲ್ಲಿ. So this all in new venture planning ಅಲ್ಲಿ, summary of the new venture planning ಅಲ್ಲಿ, new venture pitfalls of avoiding in the business. So this session is 44 session. Okay.